ಸಮುದಾಯದ ಒಗ್ಗಟ್ಟನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಜಿಲ್ಲಾದ್ಯಂತ ದ್ರೌಪದಿ ಅಮ್ಮನವರ ಜಯಂತಿಯನ್ನು ಆಚರಿಸಲು ನಿರ್ಧರಿಸಲಾಗಿದೆ ಎಂದು ವನ್ನಿಕುಲ ಕ್ಷತ್ರಿಯ ತಿಗುಳ ಸಂಘದ ಜಿಲ್ಲಾಧ್ಯಕ್ಷ ಎಲ್ಎ ಮಂಜುನಾಥ್ ತಿಳಿಸಿದರು. ಪಟ್ಟಣದ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಸೇವಾ ಸಮಿತಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ವರ್ಗ ಸಮುದಾಯಗಳು ತಮ್ಮ ಆರಾಧ್ಯ ದೇವರ ಜಯಂತಿಯನ್ನು ಆಚರಿಸುವುದರ ಮೂಲಕ ಸಂಘಟಿತರಾಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯ ಸಂಘವನ್ನು ಮತ್ತು ಒಗ್ಗಟ್ಟನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಸಲುವಾಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ದ್ರೌಪದಿ ಅಮ್ಮನವರ ಜಯಂತಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದರು. ಇವತ್ತು ನಮ್ಮ ಬಂಗಾರಪೇಟೆಯಲ್ಲಿ ಆದಿಶಕ್ತಿ ಶ್ರೀ ದ್ರೌಪದಮ್ಮ ಜಯಂತಿಯನ್ನು ಬಂಗಾರಪೇಟೆಯ ಗೌಡರು, ಯಜಮಾನರು, ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಅತ್ಯಂತ ಭಕ್ತಿ ಗೌರವದಿಂದ ಆಚರಣೆ ಮಾಡ್ತಾಯಿದ್ದಾರೆ. ಈಗಾಗಲೇ ಇದು ವಿಚಾರದಲ್ಲಿ ವಿಶೇಷವಾಗಿ ಈ ಬಾರಿ ನಾವು ಕೋಲಾರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ನಿನ್ನೆ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಮೊದಲನೇದಾಗಿ ದ್ರೌಪದಮ್ಮ ಜಯಂತಿಗಳು ಈ ಜಿಲ್ಲೆಯಲ್ಲೆಲ್ಲ ಪ್ರಾರಂಭವಾಗೋದಕ್ಕೆ ಮೊದಲು ನಾವೆಲ್ಲ ಸೇರಿ ಕೋಲಾರದಲ್ಲಿ ಒಂದು ಧ್ವಜಾರೋಹಣ ಮಾಡುವ ಮೂಲಕ ಈ ಸಂಪ್ರದಾಯವನ್ನು ಅಲ್ಲಿ ಪ್ರಾರಂಭ ಮಾಡಿ ಇಡೀ ಜಿಲ್ಲೆಯಲ್ಲೆಲ್ಲರೂ ಸಹ ನಾವು ಶ್ರದ್ಧಾಭಕ್ತಿಗಳಿಂದ ದ್ರೌಪದಮ್ಮ ಜಯಂತಿಯನ್ನು ಆಚರಿಸಬೇಕು ಅಂತೇಳಿ ಕೋಲಾರ ಜಿಲ್ಲಾ ತಿಗಳ ಜನಾಂಗದ ಸಮನ್ವಯ ಸಮಿತಿ ನಿರ್ಣಯ ತೆಗೆದುಕೊಳ್ತು. ಹಾಗಾಗಿ ಆ ನಿರ್ಣಯದ ಮೇಲೆ ಇವತ್ತು ವಿಶೇಷವಾಗಿ ಬಂಗಾರಪೇಟೆ ನಮ್ಮ ದೇವಸ್ಥಾನದ ಗೌರವ ಜಯರಾಮನವರ ಶ್ರೀನಿವಾಸ ಅವರ, ಕುಮಾರ್ ಅವರ, ಶಿವಕುಮಾರ್ ಇಂದ್ರಾಜ್ ಆಗ್ಬೋದು, ಎಲ್ಲ ನಮ್ಮ ನಾಯಕರು ಅತ್ಯಂತ ಒಗ್ಗಟ್ಟು ಹೀಗೆ ಅಲ್ಲ, ಮೊದಲಿನಿಂದ ಇದೇ ಒಗ್ಗಟ್ಟಿಂದ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಈ ದೇವಸ್ಥಾನ ಸಮಿತಿಯ ಎಲ್ಲರಿಗೂ ಸಹ ನಾನು ಜಿಲ್ಲಾ ಸಮಿತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದಕ್ಕೆ ಎಲ್ಲ ರೀತಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಬರಬೇಕಿತ್ತು. ಅದಕ್ಕೆ ಗೌರವಾಧ್ಯಕ್ಷರು ಬಂದಿದ್ದಾರೆ ಮತ್ತು ಪ್ರಧಾನ ಪಲ್ಗುಣ ಬಂದಿದ್ದಾರೆ, ವಿವೇಕೆ ಕಾರ್ಯದರ್ಶಿ ಬಾಬು ಬಂದಿದ್ದಾರೆ ಮತ್ತು ರಾಜ್ಯ ಸಂಘದ ನಿರ್ದೇಶಕರಾದ ಕುಮರೇಶ್ ಬಂದಿದ್ದಾರೆ. ಹಾಗಾಗಿ ಎಲ್ಲರಿಗೂ ಸಹ ಈ ಧನ್ಯವಾದಗಳನ್ನು ಅರ್ಪಿಸ್ತಾ ದೇವರು ಎಲ್ಲರೂ ಸಂಸ್ಥಾಪಕ ಅಧ್ಯಕ್ಷರು ಎಲ್ಲ ಹೇಳಿದಂಗೆ ಇದು ಕರ್ನಾಟಕದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಂಪ್ರದಾಯ. ದ್ರೌಪದಿ ಜಯಂತಿಯನ್ನು ಅಲ್ಲಲ್ಲಿ ಬೇರೆ ಬೇರೆ ಮಾಡ್ತಾಯಿದ್ರು. ಇಡೀ ಕೋಲಾರ ಜಿಲ್ಲೆಯಲ್ಲಿ ಸಾಂಕೇತಿಕವಾಗಿ ಎಲ್ಲ ದೇವಾಲಯಗಳ ಪರವಾಗಿ ಸುಮಾರು ಒಂದು 200 ಜನ ಎಲ್ಲ ಕುಲಬಾಂಧವರು ಸೇರಿದ್ದು ಅಲ್ಲಿ ಧ್ವಜಾರೋಹಣ ಮಾಡಿ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದರಲ್ಲಿ ಮೊದಲಿಗೆ ಬಂಗಾರಪೇಟೆ ಅಂತಂದರೆ ನಮ್ಮ ಕೋಲಾರ ಜಿಲ್ಲೆಗೆ ಏನೋ ಹೃದಯಕ್ಕೆ ಬಾಣ ಹತ್ರ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಸರ್ಕಾರದಿಂದ ಸಹ ಒಂದು ಒತ್ತಡ ತರ್ತಾ ಇದ್ವಿ. ಬೇರೆ ಬೇರೆ ಜನಾಂಗಕ್ಕೇನು ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದ್ದೀರಾ, ನಮಗೂ ಅವಕಾಶ ಮಾಡಿಕೊಟ್ಟಿದ್ವಿ ಈಗಾಗಲೇ ಹೇಳಿದ್ವಿ. ಬಹುಶಃ ಅದು ಸರ್ಕಾರ ಸ್ಪಂದನೆ ಮಾಡ್ತಾ ಇದೆ. ಅದೆಲ್ಲ ಸರ್ಕಾರ ಇದನ್ನು ಜಯಂತಿ ಅಂತ ಡಿಕ್ಲೇರ್ ಮಾಡೋದು ನಂಬಿಕೆ ಇದೆ. ಮಾಡಿದ ಪಕ್ಷದಲ್ಲಿ ಹಿಂದೂ ಹೇಳಿದ ವಿಜೃಂಭಣೆ ಎಲ್ಲ ಇದೇ ಬಂಗಾರಪೇಟೆ ಮಾಡ್ತೀವಿ. ಇಡೀ ಕೋಲಾರ ಜಿಲ್ಲೆಯವರು ದ್ರೌಪದಿ ಜಯಂತಿ ದೇವಸ್ಥಾನ ಬಂಗಾರಪೇಟೆಯಲ್ಲಿ ಕನಿಷ್ಠ 10,000 ಜನ ಸೇರಿಕೊಂಡು ಎಲ್ಲರನ್ನೂ ಒಳಗೊಂಡು ಒಂದು ವಿಶೇಷವಾಗಿರ್ತಕ್ಕಂಥ ಮಾಡೋಣ ಅಂತ ಹೇಳಿದೆ. ಮತ್ತು ಈಗ ಜಯರಾಮ್ ಗೌಡರು ಹೇಳಿದ್ರು, ಅವ್ರು ಯಾವಾಗಲೂ ಈ ಕಡೆ ನೋಡಿದ ತಕ್ಷಣ ಇದೆ. ಖಂಡಿತವಾಗಿ ಈಗಾಗಲೇ ಎಲ್ಲ ನಾಯಕರು PR ರಮೇಶ್ ಆಗಿರ್ಬೋದು ಜಿಲ್ಲೆಯಿಂದ ಎಲ್ಲ ಮಾಡಿದ್ವಿ. ಇನ್ನೇನು ಬೇಕು ಅದು ಬಂದು ಸಲ ಕೋಲಾರ ಜಿಲ್ಲೆ ಕೂತ್ಕೊಂಡು ಮಾತಾಡಬೇಕಾ, ನಾವೆಲ್ಲ ಸೇರಿಕೊಂಡು ಖಂಡಿತ ಅತ್ಯಂತ ಶೀಘ್ರದಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಕೊಟ್ಟು ಮುಕ್ತಿ ಮಾಡೋಣ ಅಂಥೇಳಿ ತಮ್ಮೆಲ್ಲರ ಸಹಕಾರ ಇವರಿಗೂ ಇದೆ, ಮುಂದೆ ಸಹ ಇರಬೇಕು ಅಂತೇಳಿ ಕೇಳ್ಕೊಂಡ ಎಲ್ರಿಗೂ ಅದು ದ್ರೌಪದಿ ಒಳ್ಳೆಯ ಸುಖ ಶಾಂತಿ ನಮಗೆ ಅದನ್ನು ನೀಡಲಿ ಅಂತ ಕೇಳ್ಕೊಂಡ